ನಮಸ್ತೆ ಗೈಸ್, ನಾವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋ ಮುಂಚೆ ಬೇಸಿಕ್ ಥಿಂಗ್ಸ್ನ ಕಲಿಬೇಕು. ನಿಫ್ಟಿ ಅಂದ್ರೇನು, ಬ್ಯಾಂಕ್ ನಿಫ್ಟಿ ಅಂದ್ರೇನು, ಸೆನ್ಸೆಕ್ಸ್ ಅಂದ್ರೇನು, NSE, BSE ಮತ್ತೆ ಸ್ಟಾಕ್ ಮಾರ್ಕೆಟಿಂಗ್ ಟೈಮ್ ಯಾವ ರೀತಿ ಇರುತ್ತೆ ಅಂತ ಫುಲ್ ತಿಳ್ಕೋಬೇಕು. ನಮಸ್ತೆ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಫ್ಟಿ ಬಗ್ಗೆ ತಿಳ್ಕೊಳ್ಳೋಣ ಗೈಸ್. ನಿಫ್ಟಿ ಇಸ್ ನಥಿಂಗ್ ಬಟ್ NSE ಮೀನ್ಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದರಲ್ಲಿ ಎಲ್ಲ ಸೆಕ್ಟರಿನ ಟಾಪ್ 50 ಕಂಪನಿ ವೆಲ್ ಸ್ಟ್ರಾಂಗ್ ಆಗಿರೋ ಕಂಪನಿಗಳು ಲಿಸ್ಟೆಡ್ ಆಗಿರುತ್ತೆ. ಇದು 1992 ಅಲ್ಲಿ ಸ್ಥಾಪನೆ ಆಗಿರುತ್ತೆ. ಇದು ಯಾವಾಗ ಅಂತಂದ್ರೆ ನಾನು ನಿಮಗೆ ಮೂವಿ ನೋಡಂತ ಹೇಳಿದ್ದೆ, ಹರ್ಷದ್ ಮೆಹ್ತಾಂದು ಸ್ಕ್ಯಾಮ್ 1992. ಐ ಹೋಪ್ ಎಲ್ಲರೂ ನೋಡಿರ್ತೀರ ಅಂತ ಅನ್ಕೊಂಡಿನಿ. ಆ ಸ್ಕ್ಯಾಮ್ ಆಗಕ್ಕೆ ಮೇನ್ ರೀಸನ್ನೇ ಸೆಬಿ ಅವಾಗಿನ ಕಾಲಕ್ಕೆ ಭಾಳಷ್ಟು ಸ್ಟ್ರಾಂಗ್ ಇದ್ದಿದ್ದಿಲ್ಲ, ಅದಕ್ಕಾಗಿ ಅಂಥ ದೊಡ್ಡ ಸ್ಕ್ಯಾಮ್ ಆಯಿತು. ಬಟ್ ಈಗ ಫುಲ್ಲು ಪವರ್ಫುಲ್ ಆಗೈತೆ. ಅದಕ್ಕೆ ಸೆಬಿ ಸ್ಟ್ರಾಂಗ್ ಆಗಿ NSEನ ತಗೊಂಬಂತು. ಸೆಬಿ ಅಂತಂದರೆ ನಮ್ಮ ಸ್ಟಾಕ್ ಮಾರ್ಕೆಟಿಂದ ಎಲ್ಲ ಎಡ್ ಇದ್ದಂಗೆ. NSE ಬರೋಕ್ಕಿಂತ ಮುಂಚೆ BSE ಇತ್ತು. BSE ನಥಿಂಗ್ ಬಟ್ ಸೆನ್ಸೆಕ್ಸ್, ಆಲ್ಸೋ ಬಾಂಬೆ ಸ್ಟಾಕ್ಸ್ ಎಕ್ಸ್ಚೇಂಜ್. ಇದರಲ್ಲಿ ಟಾಪ್ 30 ವೆಲ್ ಸ್ಟ್ರಾಂಗ್ ಆಗಿರೋ ಕಂಪ್ನಿಗಳು ಲಿಸ್ಟೆಡ್ ಆಗಿರುತ್ತೆ. ಇದು 1875ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಇಂಡೆಕ್ಸ್ ಅಂತಂದರೆ ಬಹಳ ಶೇರ್ಗಳು ಎವರೇಜ್ ಆಗಿ ಕೂಡಿಸಿ ಒಂದು ನಂಬರ್ನ ಹೇಳ್ತಾರೆ. ಎಕ್ಸಾಂಪಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಇವೆಲ್ಲ ಏನಿದೆ ಅಲ್ಲ, ಇವನ್ನೆಲ್ಲ ಇಂಡೆಕ್ಸ್ ಅಂತ ಕರೀತಾರೆ. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಅಂತಂದರೆ ಟಾಪ್ 12 ಬ್ಯಾಂಕ್ ಕಂಪ್ನೀಸ್ ಅದಾವಲ್ಲ, ಅವುಗಳನ್ನೆಲ್ಲ ಸೇರಿ ಒಂದು ಇಂಡೆಕ್ಸ್ ಅಂತ ಮಾಡ್ತಾರೆ. ಅದನ್ನೇ ಬ್ಯಾಂಕ್ ನಿಫ್ಟಿ ಅಂತ ಕರೀತಾರೆ. ಈ ಬ್ಯಾಂಕ್ಗಳು NSE ಒಳಗೂ ಲೀಸ್ಟ್ ಆಗಿರುತ್ತೆ ಮತ್ತು BSEನೂ ಲೀಸ್ಟ್ ಆಗಿರುತ್ತೆ. ನಿಮಗೆ ಒಂದು ಕ್ವಶನ್ ಬರ್ಬೋದು, ನಿಫ್ಟಿ ಯಾಕೆ ಮಾಡ್ತಾರ, ಸೆನ್ಸೆಕ್ಸ್ ಯಾಕೆ ಮಾಡ್ತಾರ, ಬ್ಯಾಂಕ್ ನಿಫ್ಟಿ ಯಾಕೆ ಮಾಡ್ತಾರ ಅಂತಂದರೆ, ಒಂದು ಮಾರ್ಕೆಟು ಯಾವ ಸೈಡ್ ಇದೆ, ಈ ಡೌನ್ ಐತಾ ಇಲ್ಲ ಡೌನ್ ಫಾಲ್ ಆಗೈತಾ ಅಂತ ನೋಡೋಕ್ಕೆ ಟಾಪ್ 30 ಕಂಪ್ನಿ ಮತ್ತು ಟಾಪ್ 50 ಕಂಪ್ನಿನ ಒಂದು ಇಂಡೆಕ್ಸ್ ಆಗಿ ಮಾಡಿ ಮಾರ್ಕೆಟು ಯಾವ ಸೈಡ್ ಐತೆ ಅಂತ ತಿಳ್ಕೊಬೋದು ಈಸಿಯಾಗಿ. ಗೈಸ್, ಮೇನ್ ಏನು ಗೊತ್ತಾ, ಸ್ಟಾಕ್ ಮಾರ್ಕೆಟು ಈಕ್ವಲ್ ಟು ನಮ್ಮ ದೇಶದ ಎಕನಾಮಿ. ಯಾವ ರೀತಿ ಅಂತಂದರೆ, ಸ್ಟಾಕ್ ಮಾರ್ಕೆಟು ನಡೆಯೋದೇ ಬಿಸ್ನೆಸ್ಸಿಂದ. ಬಿಸ್ನೆಸ್ ರನ್ ಆದ್ರೇ ನಮ್ಮ ದೇಶದ ಎಕನಾಮಿ ಸ್ಟ್ರಾಂಗ್ ಆಗೋದು. ಇಲ್ಲ ಅಂತಂದರೆ ಡೆಡ್ ಎಕನಾಮಿ ಆಗಿ ಇದ್ಬಿಡುತ್ತೆ. ಎಕ್ಸಾಂಪಲ್ಲು ಫಾರ್ ಜಪಾನ್ದು ಸ್ಟಾಕ್ ಮಾರ್ಕೆಟು ಇವಾಗಲೂ ಡೆಡ್ ಎಕನಾಮಿ ಆಗೇ ಇದೆ. ಅಲ್ಲಿ ದಿನಕೂಲಿ ಎಷ್ಟಾಗುತ್ತೆ ಅಂದರೆ ಭಾಳ ಕಡಿಮೆ ಇದೆ, ನಮ್ಗಿಂತ ಭಾಳ ಕಡಿಮೆ ಇದೆ. ಅಲ್ಲಿನ ಸ್ಟಾಕ್ ಮಾರ್ಕೆಟು ಇವತ್ತಿಗೂ ಮೂವ್ ಆಗಿಲ್ಲ. ಹಂಗಾಗಿ ಯಾವುದೇ ರೀತಿ ಗ್ರೋತ್ ಇಲ್ಲ. ಗ್ರೋತ್ ಇದ್ದರೂ ಎಂಪ್ಲಾಯೀಸ್ಗಳಿಗೆ ಸ್ಯಾಟಿಸ್ಫೈಡ್ ಆಗಲ್ಲ. ಏನು ಗೊತ್ತಾ, ನಾವು ನಮ್ಮ ದುಡ್ಡನ್ನ ಬ್ಯಾಂಕ್ನಾಗ FD ಮಾಡಿದರೆ ಬ್ಯಾಂಕು ನಮಗೆ ಇಂಟ್ರೆಸ್ಟ್ ಆಗಿ ದುಡ್ಡು ಕೊಡುತ್ತೆ. ಬಟ್ ಅಲ್ಲಿ ಏನಾದರೂ ದುಡ್ಡು ಇಟ್ಟ ಅಂತಂದರೆ ನಾವೇ ಇಂಟ್ರೆಸ್ಟ್ ಆಗಿ ಅವ್ರಿಗೆ ದುಡ್ಡು ಕೊಡಬೇಕು. ಆ ರೀತಿ ಎಕನಾಮಿ ವೀಕ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಹೇಳೋದು, ಸ್ಟಾಕ್ ಮಾರ್ಕೆಟ್ ಈಕ್ವಲ್ ಟು ನಮ್ಮ ದೇಶದ ಎಕನಾಮಿ ಅಂತ. ಗೈಸ್, ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಟೈಮ್ ಟೇಬಲ್ನ ನೋಡೋಣ. ಸ್ಟಾಕ್ ಮಾರ್ಕೆಟು ಬೆಳಗ್ಗೆ 9:15ಕ್ಕೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ 3:30ಕ್ಕೆ ಕ್ಲೋಸ್ ಆಗುತ್ತೆ. ಇದು ವಾರದ 5 ದಿನ ಮಾತ್ರ ಓಪನ್ ಆಗಿರುತ್ತೆ. ಅದಕ್ಕೆ ಇದನ್ನ 5/7 ಅಂತಾನೂ ಕರೀತಾರೆ. ಶನಿವಾರ ಮತ್ತೆ ಭಾನುವಾರ ಕ್ಲೋಸ್ ಆಗಿರುತ್ತೆ ಮಾರ್ಕೆಟ್. ಇದು ಬೇಸಿಕ್ ಆಗಿ ತಿಳ್ಕೊಬೇಕಾದ ಟೈಮ್ ಟೇಬಲ್. ನೆಕ್ಸ್ಟ್ ಸೆಕ್ಷನ್ ವೈಸ್ ಟೈಮ್ ಟೇಬಲ್ ಇರುತ್ತೆ ಗೈಸ್. ನೆಕ್ಸ್ಟ್ ಪ್ರೀ ಓಪನಿಂಗ್ ಸೆಕ್ಷನ್ ಅಂತ ಇರುತ್ತೆ ಗೈಸ್. ಇದು 9ರಿಂದ 9:15ವರೆಗೂ ಇರ್ತದೆ. ಈ ಟೈಮ್ನಲ್ಲಿ ಇವತ್ತು ಮಾರ್ಕೆಟು ಎಷ್ಟು ಪಾಯಿಂಟಿಗೆ ಓಪನ್ ಆಗಬೇಕು ಅಂತ ಮಾರ್ಕೆಟ್ ಡಿಸೈಡ್ ಮಾಡ್ತಿರ್ತೈತೆ. ಅದಾದಮೇಲೆ ನಾರ್ಮಲ್ ಟೈಮ್ 9:15ರಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ 3:30ಕ್ಕೆ ಇದು ನಾರ್ಮಲ್ ಆಗಿ ಏನು ಸ್ಟಾಕ್ ಮಾರ್ಕೆಟು ಓಪನ್ ಆಗಿರುತ್ತೆ ಗೈಸ್. ನೆಕ್ಸ್ಟ್ ಏನಿದೆ ಅಲ್ಲ, 3:30ರಿಂದ 3:40 ಇದು ಕ್ಲೋಸಿಂಗ್ ಸೆಕ್ಷನ್ ಅಂತ ಕರೀತಾರೆ ಗೈಸ್. ಇಲ್ಲಿ ಓವರ್ ಆಲ್ ಮಾರ್ಕೆಟು ಅನಲಿಸ್ ಆಗಿ ಲಾಸ್ಟ್ ಕ್ಲೋಸಿಂಗ್ ಪಾಯಿಂಟು ಮಾರ್ಕೆಟು ಫಿಕ್ಸ್ ಮಾಡುತ್ತೆ ಗೈಸ್. ಮತ್ತೆ ಇನ್ನೊಂದು ಬೆನಿಫಿಟ್ ಅಂತಂದರೆ, ಯಾರಾದರೂ ಸ್ಟಾಕ್ನ ಸೇಲ್ ಮಾಡಿ ಮತ್ತು ಬೈ ಮಾಡಿ ಆರ್ಡ್ರ್ ಮಾಡಿ ಇಟ್ಟಿರ್ತಾರೆ ಗೈಸ್. ಅದನ್ನು ಈ ಟೈಮ್ನಲ್ಲಿ ನಾವು ಅದನ್ನು ಎಕ್ಸಿಟ್ ಆಗ್ಬೋದು ಗೈಸ್. ಈ ಟೈಮ್ನಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಇದೆ. ಮತ್ತು ಏನು ಗೊತ್ತು ಗೈಸ್, ಇದು ಭಾಳಷ್ಟು ಯೂಸ್ ಮಾಡೋದು ಟ್ರೇಡಿಂಗ್ ಮಾಡ್ತಾರಲ್ಲ ಅವರು, ಮತ್ತು ಇಂಟ್ರಾಡೇ ಮಾಡ್ತಾರೆ ಅವರು. ಅಲ್ಲಿ ಒಂದೊಂದು ಮಿನಿಟು ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇದನ್ನು ನೆಕ್ಸ್ಟು ಬರ್ತಾ ನಾನು ನಿಮಗೆ ತಿಳಿಸ್ತಾನೆ ಹೋಗ್ತಿರ್ತೀನಿ. ನೀವು ಮರಿದೇ ನನ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಮತ್ತು ನನಗೆ ಭಾಳಷ್ಟು ಸಪೋರ್ಟ್ ಕೊಡಬೇಕು ಗೈಸ್ ನೀವು. ಮತ್ತು ಇನ್ನೊಂದು ನಿಮಗೆ ಗೊತ್ತಿರಲೇಬೇಕು ಗೈಸ್, ನೀವು ಇದನ್ನೆಲ್ಲ ಮಾಡಬೇಕಂತಂದರೆ ನಿಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಒಂದು ಸ್ಟಾಕ್ನ ಸೇಲ್ ಮಾಡೋದಾಗಲಿ ಬೈ ಮಾಡೋದಾಗಲಿ ಮಾಡಬೇಕಂತಂದರೆ ನಿಮ್ಮ ಹತ್ರ ಕಂಪಲ್ಸರಿಗೆ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಇಲ್ಲ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಚಿಂತೆ ಮಾಡಬೇಡ್ರಿ, ನಾನಿರೋವರು.